ಸಮಾಖ್ಯ ಪದ್ಧತಿಯ 3ನೇ ಶ್ಲೋಕ ಅಂದರೆ 23ನೇ ಶ್ಲೋಕದಲ್ಲಿ ನಮ್ಮ ಆಳ್ವಾರರ ಹುಟ್ಟಿದ ವಂಶ ಪಾದುಕೆಯ ಜೊತೆ ಹೇಗೆ ಸಂಬಂಧಪಟ್ಟಿದೆ ಅನ್ನೋದನ್ನು ದೇಶಿಕರು ಹೇಳ್ತಾ ಇದ್ದಾರೆ. ಶ್ಲೋಕ ನೋಡೋಣ. ನಿಯತಂ ಮಣಿಪಾದುಕೆ ದಧಾನಃ ಸಮುನಿಸ್ತೆ ಷಟಗೋಪ ಇತ್ಯಭಿಖ್ಯಾಂ ತದುಪಾಶ್ರಿತಪಾದಜಾತವಂಶ ಪ್ರತಿಪತ್ಯೈ ಪರಮಾತತಾನರೂಪಂ. ಮಣಿಪಾದುಕೆ, ಹೇ ಮಣಿಪಾದುಕೆಯೇ, ತೇ ನಿನ್ನ, ಷಟಗೋಪ ಇತಿ ಷಟಕೋಪ ಎಂಬ ಅಭಿಖ್ಯಾಂ ಹೆಸರನ್ನು ದಧಾನಃ ಧರಿಸಿರುವ ಅಥವಾ ಇಟ್ಟುಕೊಂಡಿರುವ ಸ ಮುನಿಹಿ ಆ ಮುನಿಗಳು ಅಂದರೆ ನಮ್ಮಾಳ್ವಾರರು ತ್ವತು ನಿನ್ನಿಂದ ಉಪಾಶ್ರಿತ ಪಡೆಯಲ್ಪಟ್ಟಿರುವ ಪಾದಜಾತ ಪಾದಗಳಿಂದ ಉಂಟಾದ ವಂಶದಲ್ಲಿ ಪ್ರತಿಪತ್ಯೈ ಪರಂ ಭಕ್ತಿಯನ್ನು ತೋರಿಸುವುದಕ್ಕಾಗಿಯೇ ರೂಪಂ ಅವತಾರವನ್ನು ಆತತಾನ ಮಾಡಿದರು ಎಂಬುದು ನಿಯತಂ ನಿಶ್ಚಯ. ಚತುರ್ವರ್ಣಗಳ ವಿವರಣೆಯಲ್ಲಿ ಈ ವರ್ಣಗಳು ಭಗವಂತನ ವಿವಿಧ ಅವಯವಗಳಿಂದ ಬಂದಿದೆ ಅಂತ ಹೇಳಲಾಗತ್ತೆ. ಬ್ರಾಹ್ಮಣ ವರ್ಣ ಭಗವಂತನ ಶಿರಸ್ಸಿನಿಂದ ಬಂದರೆ, ಕ್ಷತ್ರಿಯರು ಭಗವಂತನ ಭುಜಗಳಿಂದ ಬಂದರು ಅಂತ ಹೇಳ್ತಾರೆ. ಹಾಗೆ ವೈಶ್ಯರು ಭಗವಂತನ ತೊಡೆಗಳಿಂದ ಬಂದರೆ, ಶೂದ್ರರು ಭಗವಂತನ ಪಾದಗಳಿಂದ ಬಂದವರು ಅಂತ ಹೇಳ್ತಾರೆ. ಹಾಗೆ ಭಗವಂತನ ಪಾದದಿಂದ ಬಂದಂತಹ ಶೂದ್ರ ವರ್ಣದಲ್ಲಿ ನಮ್ಮಾಳ್ವಾರರು ಹುಟ್ಟುತ್ತಾರೆ. ನಮ್ಮಾಳ್ವಾರರು ಶೂದ್ರವರ್ಣದಲ್ಲೇ ಹುಟ್ಟೋದಕ್ಕೆ ಪಾದುಕೆಯ ಮೇಲೆ ಅವರಿಗಿದ್ದ ಭಕ್ತಿಯೇ ಕಾರಣ ಅಂತಾರೆ ದೇಶಿಕರು. ಪಾದುಕೆಯ ಹೆಸರನ್ನೇ ಪಡೆದಿರುವ ನಮ್ಮಾಳ್ವಾರರು ಶಟಾರಿ ಎಂದು ಎಲ್ಲರನ್ನೂ ಅನುಗ್ರಹಿಸುತ್ತಿದ್ದಾರೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.